ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್. ನಾನು ನಳಿನ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ತೋಟದ ಪೂಜೆ ಹೇಗೆ ಮಾಡಬೇಕು, ಇದು ನಮ್ಮ ತೋಟ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ, ನಾವು ಯಾಕೆ ಮಾಡಬೇಕು, ಆಮೇಲೆ ಇದರ ವಿಶೇಷತೆ ಏನು, ಮಹತ್ವವೇನು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮ್ಮ ತೋಟದಲ್ಲಿ ಕೂಡ ನಾನು ಅಡಿಕೆ ತೋಟ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ನಾನು ನಮ್ಮ ತಂದೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಡಿಕೆ ತೋಟ ಪೂಜೆ ಮನೆ ಹೆಣ್ಮಕ್ಳನ್ನ ಕಳಿಸಿ, ಅಂದರೆ ತಂದೆ ತಾಯಿ ಇದ್ದರೆ ಮನೆ ಹೆಣ್ಮಕ್ಳನ್ನು ಕಳಿಸ್ಬಿಟ್ಟು ಅವರಿಗೆಲ್ಲ ಸೀರೆ ಎಲ್ಲ ತಂದು, ಅಣ್ಣ ತಮ್ಮನಿದ್ರೆ ಅವರು ಅಕ್ಕ ತಂಗಿಯರನ್ನು ಕರೆದು ಅವರಿಗೆ ಹೊಸ ಸೀರೆ ತಂದು ಅವರನ್ನೆಲ್ಲರನ್ನು ತೋಟಕ್ಕೆ ಕರ್ಕೊಂಡೋಗಿ ಅವರಿಂದ ಪೂಜೆಯನ್ನು ಮಾಡಿಸ್ತಾರೆ. ಇದು ಒಂದು ಸಂಪ್ರದಾಯ, ವಾಡಿಕೆ ಅಂತ ಕೂಡ ಹೇಳ್ಬೋದು. ಬನ್ನಿ ಈಗ ಅಡಿಕೆ ತೋಟದ ಪೂಜೆ ಹೇಗೆ ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ವಿಶೇಷತೆ ಏನು, ನಾವು ಯಾಕೆ ಮಾಡಬೇಕು ಅಂತ, ಇದರಿಂದ ನಮಗೇನಾದರೂ ಏನು, ಇದು ಒಂದು ಸಂಪ್ರದಾಯನ ಅಥವಾ ಇದು ಒಂದು ವಾಡಿಕೆನ, ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಸ್ವಲ್ಪ ಸರಳವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅಡಿಕೆ ತೋಟ ಪೂಜೆ ಹ್ಯಾಕೆ ಮಾಡ್ತಾರೆ? ಅಡಿಕೆ ನಮ್ಮಲ್ಲಿ ಕೇವಲ ಒಂದು ಬೆಳೆ ಮಾತ್ರವಲ್ಲ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿಯೂ ಅಡಿಕೆಗೆ ಒಂದು ವಿಶೇಷ ಸ್ಥಾನವಿದೆ. ಕರ್ನಾಟಕದಲ್ಲಿಯೂ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದು ದೇವರ ಆಶೀರ್ವಾದಕ್ಕಾಗಿ ನಾವು ಅಡಿಕೆ ತೋಟ ಪೂಜೆ ಮಾಡ್ತೀವಿ. ನಾನು ಕೂಡ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ. ಆ ಅಡಿಕೆ ಒಂದು ಮರಕ್ಕೆ ಸೀರೆನೆಲ್ಲ ಉಡಿಸ್ಬಿಟ್ಟು, ಆಮೇಲೆ ಉಡಕ್ಕಿ ಹಾಕಿ, ಆಮೇಲೆ ಹೂವಿನ ಅಲಂಕಾರ ಮಾಡಿ, ಮಾವಿನ ಎಲೆಯನ್ನು ಇಟ್ಬಿಟ್ಟು, ಆಮೇಲೆ ನೈವೇದ್ಯವನ್ನು ಹಾಕಿ, ಆ ನೈವೇದ್ಯನ ಕೆಳಗಿಂದೆಲ್ಲ ಕಾಯಿ ಎಲ್ಲ ಒಡೆದು, ಹಣ್ಣು ಎಲ್ಲ ಹಿಡಿದು ಅವಾಗ ನೈವೇದ್ಯನೆಲ್ಲ ಇಡೀ ಹೊಲಕ್ಕೆ ನಾವು ಹುಗ್ಗಿ ಬರಬೇಕಾಗುತ್ತದೆ. ಆಮೇಲೆ ಎಲ್ಲರೂ ಕೂಡ ಒಂದು ವೆಹಿಕಲ್ ಮಾಡಿಕೊಂಡು ತೋಟಕ್ಕೆ ಹೋಗಿ ಅಲ್ಲಿ ಎಲ್ಲ ಅಡುಗೆ ನೈವೇದ್ಯ ಎಲ್ಲ ಒಯ್ದು ಅಲ್ಲಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಈ ವರ್ಷ ಮಳೆ ಇರುವುದರಿಂದ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಅಷ್ಟೇ. ಬನ್ನಿ ಅದರ ಮತ್ತೆ ವಿಶೇಷತೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ತೋಟದಲ್ಲಿ ಉತ್ತಮ ಫಸಲು ಬರಲಿ, ಗಿಡಗಳು ಆರೋಗ್ಯವಾಗಿರಲಿ, ಗಿಡಕ್ಕೆ ಯಾವುದೇ ರೋಗ ಬಾರದಿರಲಿ ಅಂತ, ಯಾವುದೇ ತೊಂದರೆ ಬಾರದಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ನಾವು. ಯಾಕೆಂದರೆ ಅಡಿಕೆ ಮರಗಳಿಗೆ ತುಂಬ ರೋಗಗಳು, ಒಂದೊಂದು ಸಾರಿ ಹಾನಿ ಆಗಿಬಿಡ್ತಿದೆ, ಒಂದೊಂದು ಸಾರಿ ನಮಗೆ ರೇಟ್ ಸಿಗಲ್ಲ, ಒಂದೊಂದು ಸಾರಿ ಬೆಳೆ ನಮಗೆ ಕೈಗೆ ಬರಲ್ಲ, ಆಮೇಲೆ ತುಂಬ ರೋಗಗಳು ಬಂದು ಹಾಳಾಗಿ ಹೋಗ್ಬಿಟ್ಟಿರ್ತೈತೆ ಮಳೆಯಿಂದ. ಅತಿಯಾಗಿ ಮಳೆ ಬಂದ್ರೂ ಅಡಿಕೆ ಆಗಲ್ಲ, ಅತಿ ಕಡಿಮೆ ಮಳೆ ಇಲ್ಲ ಅಂದರೂ ಕೂಡ ಅಡಿಕೆ ಸರಿಯಾಗಲ್ಲ. ಅದಕ್ಕೆ ನಾವು ದೇವರಲ್ಲಿ ಈ ವರ್ಷ ಫಸಲು ಚೆನ್ನಾಗಾಗಲಿ ಅಂತ ಒಂದು ಬೇಡ್ಕೊಳ್ಳೋಕ್ಕೋಸ್ಕರ ಅಡಿಕೆ ಪೂಜೆಯನ್ನು ಮಾಡ್ತೀವಿ. ಈ ಪೂಜೆ ಮುಖ್ಯ ಉದ್ದೇಶ ಏನು ಗೊತ್ತಾ? ಮತ್ತು ತೋಟದ ಮೇಲಿನ ಕೃತಜ್ಞತೆಗಾಗಿ ನಾವು ಈ ಪೂಜೆಯನ್ನು ಮಾಡ್ತೀವಿ. ಯಾರಿಗಾರ ಒಂದು ಕೃತಜ್ಞತೆ ಹೇಳ್ತೀವಲ್ಲ, ಯಾರಾದರೂ ಒಂದು ಊಟ ಹಾಕಿದರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ, ನಾವೇನಾದರೂ ಒಂದು ಕೆಲಸ ಮಾಡಿಕೊಟ್ರೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ, ಅದು ಒಂದು ಕೃತಜ್ಞತೆ. ಈ ತೋಟಕ್ಕೂ ಕೂಡ ಒಂದು ಕೃತಜ್ಞತೆ ಹೇಳೋದು. ರೈತನಿಗೆ ತೋಟವೇ ಜೀವನಾಧಾರ ಅಲ್ವಾ? ಒಬ್ಬ ರೈತನಿಗೆ ಅಡಿಕೆ ತೋಟ, ತೆಂಗಿನ ತೋಟ ಇವೆಲ್ಲ ಜೀವನಾಧಾರ. ತೆಂಗಿನ ತೋಟನೂ ಕೂಡ ಅದ್ರ ಜೊತೆ ಎರಡನ್ನೂ ಕೂಡ ಪೂಜೆ ಮಾಡ್ತಾರೆ. ವರ್ಷವಿಡೀ ಶ್ರಮಪಟ್ಟು ಬೆಳೆಸಿರ್ತಾರೆ. ತೋಟಕ್ಕೆ ಪೂಜೆ ಮಾಡುವ ಮೂಲಕ ನಮ್ಮನ್ನು ಸಾಕುತ್ತಿರುವ ಈ ಭೂಮಿ ತಾಯಿಗೆ ಮತ್ತು ಅನ್ನ ನೀಡುವ ಅಡಿಕೆ ತೋಟಕ್ಕೆ ಧನ್ಯವಾದ ಎಂಬ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಪೂಜೆ ಮಾಡ್ತೀವಿ ನಾವು ಅಲ್ವಾ? ಹೌದು, ನಮಗೆ ಅನ್ನ ನೀಡ್ತಿರೋದು ಅದೇ ಅಲ್ವಾ? ತೆಂಗಿನ ಮರ ಕೂಡ ನಮಗೆ ಅದೇ ಸಾಕ್ತಾ ಇರುತ್ತೆ ನಮ್ಮನ್ನು. ಅಡಿಕೆ, ತೆಂಗು, ಭತ್ತ, ಆಮೇಲೆ ಎಲ್ಲ ಏನೇ ಬೆಳೆಗಳು ಹೊಲದಲ್ಲಿ ಭೂಮಿ ತಾಯಿ ನಮಗೆ ಕೊಡ್ತಾಳಲ್ವ, ಆ ಭೂಮಿ ತಾಯಿಗೆ ಒಂದು ನಾವು ಕೃತಜ್ಞತೆ ಅರ್ಪಿಸೋದಕ್ಕಾಗಿ ಭೂಮಿಯನ್ನು ಕೂಡ ಪೂಜೆ ಮಾಡ್ತಾ ಇರ್ತೀವಿ. ಅನ್ನ ನೀಡುವ ನಮಗೆ ಭೂಮಿ ತಾಯಿಗೆ ನಾವು ಅದೊಂದು ಕೃತಜ್ಞತೆ ಹೇಳುವುದಕ್ಕಾಗಿ ಆ ಪೂಜೆಗಳನ್ನು ನಾವು ಮಾಡ್ತಾ ಇರ್ತೀವಿ. ಇದು ಒಂದು ಸಂಪ್ರದಾಯ, ವಾಡಿಕೆ ಅಂತ ಕೂಡ ಹೇಳ್ಬೋದು. ಅಡಿಕೆ ಮತ್ತು ವಿಳೆದೆಲೆಯನ್ನು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ಬೋದು ಅಲ್ವಾ? ನಾವು ಎಲ್ಲ ಪೂಜೆಗಳಲ್ಲಿ ನೋಡ್ರಿ, ಯಾವುದಾದ್ರೂ ಒಂದು ಪೂಜೆ ಇಟ್ಕೊಂಡ್ವಿ ಅಂದರೆ, ಯಾರ ಮನೆಗಾದರೂ ಹೋದ್ವಿ ಅಂದರೆ ಸಾಕು, ಅಡಿಕೆ ಎಲೆ ಅಕ್ಕಿಯನ್ನು ನಮಗೆ ಹುಡಿಯಾಗಿ ಕೊಡ್ತಾರಲ್ವ. ಎಲ್ಲ ಪೂಜೆಗಳಿಗೂ ಅಡಿಕೆ ಮತ್ತು ವಿಳೆದೆಲೆ ಪ್ರಮುಖವಾಗಿ ಬೇಕಾಗುತ್ತದೆ. ಅದು ಒಂದು ಸಮೃದ್ಧಿಯ ಸಂಕೇತ ಅಂತ ಕೂಡ ನಾವು ಹೇಳ್ಬೋದು.
ಇವು ನಮ್ಮ ಸಂಪ್ರದಾಯದಲ್ಲಿ ಅಡಿಕೆ ಮತ್ತು ವಿಳೆದೆಲೆಯನ್ನು ಶುಭ ಮತ್ತು ಗೌರವ ಸಂದರ್ಭಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಫ್ರೆಂಡ್ಸ್. ನಾವು ತೋಟದ ಸಂಪ್ರದಾಯವನ್ನು ಮುಂದುವರಿಸ್ಕೊಳ್ತಾ ಹೀಗೆ ಹೋಗ್ತಾ ಇರ್ತೀವಿ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಿರಿಯರಿಂದ ಬಂದಂತಹ ಆಚರಣೆಗಳನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವುದು. ಹೌದು, ನಾವು ಇವತ್ತು ಹಿರಿಯರು ಮಾಡ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋಕ್ಕೆ ಅವರಿಗೆ ಗೊತ್ತಿರಲ್ಲ, ಅದನ್ನು ಅವರು ನೋಡಿಕೊಂಡು ಅದನ್ನೇ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗಲಿ, ಅವರಿಗೆ ಪರಿಚಯವಾಗಲಿ ಅಂತ ಈ ಹಬ್ಬಗಳು ಅಥವಾ ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಈ ತೋಟದ ಪೂಜೆಯನ್ನು ಕೆಲವು ಇಂತಹ ಪೂಜೆಯು ಕೆಲವುಗಳಲ್ಲಿ ವಿಶೇಷತೆ ಇರುತ್ತದೆ. ಪ್ರತಿ ಒಂದು ಪ್ರದೇಶ ಮತ್ತು ಕುಟುಂಬದಲ್ಲಿ ಪೂಜೆ ವಿಧಾನ ಸ್ವಲ್ಪ ವಿಭಿನ್ನವಾಗಿರ್ತದೆ. ಕೆಲವು ಕಡೆ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವರು ಬೇರೆ ಬೇರೆ ಕಡೆ ಪ್ರದೇಶಗಳಲ್ಲಿ ಕೆಲವರು ಅದಕ್ಕೆ ಇದು ಮಾವಿನ ಎಲೆ ಮತ್ತು ಅಡಿಕೆ ಗರಿಯಿಂದ ಒಂದು ಮಂಟಪ ಕಟ್ಟಿ ಅದರೊಳಗೆ ಅಕ್ಕಿ ಮತ್ತು ಲಕ್ಷ್ಮಿಯನ್ನು ಕೂರಿಸಿ ಅದರಲ್ಲೂ ಹೂವಿನ ಅಲಂಕಾರ ಮಾಡಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಕೆಲವು ಕಡೆ, ಕೆಲವು ಪ್ರದೇಶಗಳಲ್ಲಿ. ನಮ್ಮ ಕಡೆ ಇದೇ ಥರನೇ ಸಿಂಪಲ್ಲಾಗಿ ಮಾಡ್ತಾರೆ. ಆಮೇಲೆ ಅಲ್ಲಿ ಏನಾದರೂ ಹಳ್ಳಗಳಿದ್ರೆ, ಆಮೇಲೆ ಏನಾದರೂ ಸರೋವರಗಳಿದ್ರೆ, ಅಲ್ಲಿ ಏನಾದರೂ ನದಿಗಳಿದ್ರೆ, ಅಲ್ಲಿ ಏನಾದರೂ ಚಾನಲ್ ಇದ್ದರೆ ಅದನ್ನು ಕೂಡ ಆ ಗಂಗಾದೇವಿಯನ್ನು ಕೂಡ ಪೂಜೆ ಮಾಡ್ತೇವೆ. ನಮ್ಮಲ್ಲಿ ನಾವು ಬೋರ್ ಪೂಜೆ ಕೂಡ ಮಾಡ್ಕೊಳ್ತೀವಿ. ಇಲ್ಲಿ ನಂಬಿಕೆ ಮತ್ತು ಭಕ್ತಿ ಅಂತ ಕೂಡ ಹೇಳ್ಬೋದು ಅಲ್ವಾ. ಇದನ್ನು ನಮ್ಮ ಶ್ರಮಕ್ಕೆ ದೇವರು ಅನುಗ್ರಹ ಇರಲಿ. ನಾವೇನು ಶ್ರಮ ಪಡ್ತಾ ಇರ್ತಾನೆ ರೈತ, ಹಗಲು ರಾತ್ರಿ ಭೂಮಿಯಲ್ಲಿ ಮಳೆ ಅನ್ನದೇ, ಬಿಸಿಲನ್ನದೇ, ಚಳಿ ಅನ್ನದೇ ಲೆಕ್ಕಿಸದೆ ಅವನು ಎಷ್ಟು ಶ್ರಮಪಟ್ಟು ಬೆಳೆಗಳನ್ನು ಬೆಳಿತಾನಲ್ಲ, ಅದು ನಮ್ಮ ದೇವರು ನಮಗೊಂದು ಅನುಗ್ರಹ, ಭೂಮಿ ತಾಯಿಯ ಒಂದು ಅನುಗ್ರಹ ನಮಗಿರಲಿ. ಭೂಮಿ ತಾಯಿ ಕನೆಕ್ಟ್ ಆಗಲಿ, ನಮಗೆ ಆಕಾಶ ನೀರು ಎಲ್ಲ ನಮಗೊಂದು ಪರಿಸರ ಕನೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾವು ಪೂಜೆಗಳನ್ನು ನಂಬ್ತೀವಿ. ಒಂದು ಕೃತಜ್ಞತೆ ಅರ್ಪಿಸೋದು, ಪೂಜೆಯ ಮೂಲಕ ನಾವು ಒಂದು ಧನ್ಯವಾದ ಹೇಳ್ಬೋದು. ಅದಕ್ಕೆ ಪೂಜೆಯನ್ನು ಮಾಡ್ತೀವಿ. ತೋಟ ಸದಾ ಹಸಿರಾಗಿರಲಿ. ನಾವು ತೋಟ ಹೋಗಲು ಹಚ್ಚ ಹಸಿರಾಗಿರಬೇಕು, ಒಣಗಬಾರ್ದು. ಯಾವುದೇ ಪಕ್ಷಿಗಳ ಕಾಟ, ದನಗಳ ಕಾಟ, ಮಾನವರ ಕಾಟ ಯಾವುದೂ ಇರಬಾರ್ದು. ಅದು ಸಂಪೂರ್ಣವಾಗಿ ಚೆನ್ನಾಗಿ ಬೆಳೆದು ನಮಗೆ ಒಳ್ಳೆ ಫಸಲು ಕೊಡಲಿ ಅಂತ ಕೂಡ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರಲಿ. ಈಗ ನಮ್ಗೆ ಒಳ್ಳೆ ಅಡಿಕೆ ಆದರೆ, ಒಳ್ಳೆ ಬೆಳೆ ಬಂದರೆ ನಾವು ಖುಷಿಯಾಗಿರ್ತೀವಲ್ವ. ನಮಗೆ ಬೆಳೆನೇ ಇಲ್ಲ ಅಂದರೆ ನಾವು ಖುಷಿಯಾಗಿರೋಕ್ಕಾಗಲ್ಲ. ನಮ್ಮ ಹತ್ರ ಹಣ ಇರಲ್ಲ ಅಂತ ಒಂದು ನಮ್ಮ ಚಿಂತೆ ಇರುತ್ತೆ ಅಲ್ವಾ. ಅದಕ್ಕೆ ನಮಗೆ ಹಣ ಬೇಕಲ್ಲ, ಹಣ ಬೇಕಂದ್ರೆ ನಾವು ಚೆನ್ನಾಗಿ ಫಸಲುಗಳನ್ನು ಬೆಳೀತಾ ಹೋಗಬೇಕು. ಮನೆಯಲ್ಲಿ ಆವಾಗ ಸಮಾಧಾನ, ನೆಮ್ಮದಿ, ಸಮೃದ್ಧಿ ಇರ್ತದೆ ಅಂತ ಈ ನಂಬಿಕೆಯಿಂದ ಎಲ್ಲ ಕುಟುಂಬದವರು ಒಟ್ಟಾಗಿ ಸೇರಿ ಪೂಜೆ ಮಾಡ್ತಾರೆ. ಅದೇ ಎಲ್ಲ ಹೆಣ್ಮಕ್ಳನ್ನ ಕರೆ ಕಳಿಸ್ಬಿಟ್ಟು, ಮನೆ ಮಕ್ಕಳನ್ನು ಕರೆ ಕಳಿಸಿ ಅವರಿಗೆ ಹೊಸ ಸೀರೆ ತಂದು ಅವರಿಗೆ ಅಲ್ಲೇ ಹುಡಿ ಹಾಕಿ ಅವರಿಗೆ ಈ ಥರ ಕರೆಸ್ಬಿಟ್ಟು ಎಲ್ಲ ಅವರು ಒಂದು ಆಶೀರ್ವಾದ, ಮನೆ ಮಕ್ಕಳ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಪೂಜೆಯನ್ನು ಮಾಡಿಸ್ತಾರೆ ಅವರಿಂದ. ಇದು ಕೇವಲ ಪೂಜೆ ಅಲ್ಲ ಫ್ರೆಂಡ್ಸ್, ಇದು ಒಂದು ಕೇವಲ ಪೂಜೆ ಅಲ್ಲ, ನಮ್ಮನ್ನು ಸಾಕುತ್ತಿರುವ ಭೂಮಿಗೆ ಮತ್ತು ತೋಟಕ್ಕೆ ನಾವು ಸಲ್ಲಿಸುವ ಕೃತಜ್ಞೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ಇದರ ವಿಶೇಷತೆ ಮತ್ತು ಮಹತ್ವ ಇದೆ. ಏಕೆ ಪೂಜೆ ಮಾಡಬೇಕು? ಪೂಜೆ ಮಾಡೋದ್ರಿಂದ ತೋಟದ ನಮಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಫಸಲು ಬರುತ್ತದೆ. ನಮಗೆಲ್ಲ ಮಳೆ ಬೆಳೆ ಎಲ್ಲ ಆಕಾಶಕ್ಕೆ, ಭೂಮಿಗೆ, ನೀರಿಗೆ, ಆಮೇಲೆ ಬೋರು ಬಾವಿಗಳಿದ್ರೂ ಕೂಡ ಪೂಜೆ ಮಾಡ್ತೀವಿ. ನಾವು ಕೂಡ ಬೋರು, ಬಾವಿ, ಮಿಷಿನಿನ ಮನೆ ಇರುತ್ತೆ, ಅದರೊಳಗೆ ಕರೆಂಟಿನ ಮಿಷಿನ್ ಇರುತ್ತೆ, ಅದಕ್ಕೂ ಕೂಡ ಎಲೆಕ್ಟ್ರಿಕಲ್ ಇರ್ತೈತಲ್ಲ, ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ. ಯಾಕೆಂದರೆ ನಮ್ಗೆ ಏನು ಅಪಘಾತ ಆಗೋದಿರಲಿ, ಎಲ್ಲ ನಾವು ಸಕ್ಸಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ನಾವು ಅಡಿಕೆ ಪೂಜೆಯನ್ನು ಮಾಡ್ತೀವಿ. ನಾನು ನಿಮಗೆ ತೋರಿಸಿದ್ನಲ್ಲ ಅಡಿಕೆ ಹೇಗೆ ಸೀರೆ ಉಡ್ಸೋದು, ಹೇಗೆ ಹುಡಿ ತುಂಬೋದು, ಆಮೇಲೆ ಹೇಗೆ ನೈವೇದ್ಯವನ್ನು ಹಿಡಿಯೋದು. ಆ ನೈವೇದ್ಯನೆಲ್ಲ ತೆಗೆದುಕೊಂಡು ಹೋಗಿ ಇಡೀ ನಾವು ಹೊಲದ ಸುತ್ತಲೂ ಅದನ್ನು ಹುಗ್ಗಿ ಬರ್ತೀವಿ. ಯಾಕೆಂದರೆ ನಮ್ಮದು ಫಸಲೆಲ್ಲ ಚೆನ್ನಾಗಿ ಬರಲಿ, ಅದು ಹೆಚ್ಚಿಸಲಿ ಅಂತ ಹೇಳಿಬಿಟ್ಟು ಈ ಥರ ನಾವು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಕೊನೆಗೆ ಆ ಸೀರೆಯನ್ನು ಮನೆ ಹೆಣ್ಮಕ್ಳಿದ್ರೆ ಉಟ್ಕೊತಾರೆ. ನಾವೆಲ್ಲ ಮೊದಲು ಅದೇ ಥರ ಚಿಕ್ಕವರಿದ್ದಾಗ ಚಿಕ್ಕ ಮಕ್ಕಳಿಗೆಲ್ಲ ಉಡಿಸ್ಕೊಂಡು ಕರ್ಕೊಂಬರ್ತಾ ಇದ್ವಿ. ಇಷ್ಟು ಈ ಪೂಜೆಯ ವಿಶೇಷತೆ ಮತ್ತು ಮಹತ್ವವಿದೆ ಫ್ರೆಂಡ್ಸ್. ನೀವು ಏನಾದರೂ ಅಡಿಕೆ ಈ ಆಗಸ್ಟ್ ತಿಂಗಳಲ್ಲಿ ಆಲ್ರೆಡಿ ಅಡಿಕೆ ಬಂದಿರುತ್ತೆ, ಅಡಿಕೆಯನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ತೀವಿ. ಅಡಿಕೆ ಗೊನೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ.
ಆಮೇಲೆ ಏನಾದರೂ ಬಾಳೆ ಗಿಡ ಹಾಕಿದರೆ ಅದು ಕೂಡ ಬಾಳೆ ಪೂಜೆಯನ್ನು ಮಾಡ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಬಾಳೆ ಪೂಜೆ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಾಳೆ ಪೂಜೆ ಕೂಡ ಮಾಡ್ತಾರೆ. ಇದೇ ಥರನೇ ಪೂಜೆ ಮಾಡಬೇಕು. ಅದಕ್ಕೂ ಹೂವಿನ ಅಲಂಕಾರದಿಂದ ಸೀರೆ ತಂದು ಈ ರೀತಿಯಾಗಿ ಎಲ್ಲ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ತಕ್ಕ ನಾನು ಕೂಡ ಬೋರು, ಬಾವಿ, ಅದು ಕರೆಂಟಿಂದು ಎಲೆಕ್ಟ್ರಿಕಲ್ ಕರೆಂಟ್ ಹಾಕ್ತೀವಲ್ಲ, ಸ್ವಿಚ್ ಬೋರ್ಡು, ಅದು ಎಲ್ಲವನ್ನು ಪೂಜೆ ಮಾಡಿ ಅಲ್ಲೇ ಹುತ್ತನೂ ಇರುತ್ತೆ, ಅಲ್ಲ ಹುತ್ತಕ್ಕೂ ಕೂಡ ಹಾಲೆರೆದು ಪೂಜೆಯನ್ನು ನಾವು ಮಾಡ್ಕೊಂಬರ್ತೀವಿ. ನಾನು ಕೂಡ ಇದೇ ಥರ ಸೀರೆ ಉಡಿಸಿ ಪೂಜೆ ಮಾಡಿದ್ವಿ. ಎಲ್ಲರೂ ಕುಟುಂಬದವರೆಲ್ಲ ಹೋಗ್ಬೋದು, ಆದರೆ ಮಳೆ ಇರೋದರಿಂದ ಹಿರಿಯರ ಕೈಲೇ ಬರೋಕ್ಕಾಗಲ್ಲ. ನಾವಿಬ್ಬರೇ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ನೀವೇನಾದರೂ ಅಡಿಕೆ ತೋಟ ಇದ್ದರೆ ಖಂಡಿತವಾಗಿ ಮಾಡಿ. ನಿಮಗೆಲ್ಲರಿಗೂ ಅಡಿಕೆ ಹೆಚ್ಚು ಚೆನ್ನಾಗಿ ಫಸಲು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನನ್ನ ವಿಡಿಯೋ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ. ಹಾಗೇನೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.